ಕರ್ನಾಟಕ ಕಲಾವಿದರು ರಕ್ಷಣೆ ಹಾಗೂ ಹೋರಾಟ ವೇದಿಕೆ ವತಿಯಿಂದ ದಿನಾಂಕ 3-4-2026ರಂದು ವಿಜಯಪುರ ಜಿಲ್ಲೆಯಲ್ಲಿ ಅಶ್ಲೀಲ ಪದಗಳನ್ನು ಆಡುವುದು ಬೇಡ ಎಂದು ಮಾಧ್ಯಮಗೋಷ್ಠಿಯಲ್ಲಿ ವಿಷಯ ಮುಂದುವರೆದಂತೆ ಜಾತ್ರೆಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಅಶ್ಲೀಲ ಜನಪದ ಹಾಡುಗಳು, ರಸಮಂಜರಿ ಹೆಸರಿನಲ್ಲಿ ಅಶ್ಲೀಲ ನೃತ್ಯ ಮಾಡುವುದು ಮತ್ತು ಚಲನಚಿತ್ರ ಹಾಗೂ ರಂಗಭೂಮಿಯ ನಾಟಕ ಮತ್ತು ಯೂಟ್ಯೂಬ್ಗಳಲ್ಲಿ ಅಶ್ಲೀಲ ಹಾಡುಗಳು ಮತ್ತು ದೃಶ್ಯಗಳನ್ನು ರಸಮಂಜರಿ ಕಾರ್ಯಕ್ರಮದಲ್ಲಿ ಮಾಡುವುದರಿಂದ ಸಮಾಜಕ್ಕೆ ಯುವ ಪೀಳಿಗೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಜನಪದ ಹೆಸರನ್ನ ಕೆಟ್ಟ ಸಾಹಿತ್ಯ ಬರೆಸಿ ಅವ್ಯಾಚ್ಯವಾಗಿ ಹೆಣ್ಮಕ್ಳಿಗೆ ನಿಂದನೆ ಮಾಡುವುದು, ಅವ್ಯಾಚ್ಯವಾಗಿ ಶಬ್ದಗಳನ್ನು ಬಳಸುವುದು ಸರಿಯಲ್ಲ ಎಂದು ಉತ್ತರ ಕರ್ನಾಟಕ ಕಲಾವಿದರ ರಕ್ಷಣೆ ಹಾಗೂ ಹೋರಾಟ ವೇದಿಕೆ ವತಿಯಿಂದ ವಿಜಯಪುರದಲ್ಲಿ ಖಂಡಿಸಿದರು. ಡಿವಿ ನ್ಯೂಸ್ ಕರ್ನಾಟಕ. ಈಗ ನಮ್ಮ ವೀರೇಶ್ ವಾಲಿಯವರು ಕೂಡ ಕಲಾವಿದರು, ಕಲಾವಿದರು ಅವರು ಕೂಡ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರೆ, ಸರ್ಕಾರದ ಕಾರ್ಯಕ್ರಮಗಳು ಮಾಡ್ತಿರ್ತಾರೆ. ಅವ್ರಿಗೂ ಕೂಡ ಭಾಳ ಬೇಜಾರಾಗಿದೆ. ಏನಪ್ಪ, ನಾವೆಲ್ಲ ಸರ್ಕಾರದ ಕಾರ್ಯಕ್ರಮ ಭಾಳಷ್ಟು ಮಾಡೇವಿ, ಆದರೂ ಕೂಡ ಇಂಥ ಅಶ್ಲೀಲತೆಗೆ ಒತ್ತು ಕೊಡ್ಲಾತಲ್ಲ ಜನ ಅಂತೇಳಿ ಅವರು ಕೂಡ ಈ ಒಂದು ಹೋರಾಟ ವಿರುದ್ಧ ಇಲ್ಲೇನು ವೈಯಕ್ತಿಕವಾಗಿ ಯಾರಿಗೂ ಹೋರಾಟ ಅಲ್ಲ, ಯಾರ ಬಗ್ಗೆ ನಾವು ಟಾರ್ಗೆಟು ಅಲ್ಲ, ಎಲ್ಲರೂ ಕೂಡ ಸುಧಾರಣೆ ಆಗೋ ಒಂದು ವಿಚಾರವಾಗಿ ನಾವು ಮಾತಾಡುತ್ತೆ. ವೀರೇಶ್ ವಾಲಿಯವರು ಕೂಡ ಅವರ ಅಭಿಪ್ರಾಯಗಳನ್ನ ಹೇಳಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ವಿಶೇಷವಾಗಿ ಇವತ್ತು ಕಳೆದ ಒಂದು 2-3 ತಿಂಗಳ ಹಿಂದ್ಗಡೆ ನಾವೆಲ್ಲ ಸಮಾನ ಮನಸ್ಕರು ಎಲ್ಲ ಕಲಾವಿದರು ಸೇರಿ ಒಂದು ಹೋರಾಟ ಮಾಡಿದ್ವಿ. ಆ ಹೋರಾಟದ ಫಲವಾಗಿ ಏನು ಕ್ರಮ ಆಗಿರೋದು ಅದು ಸೆಕೆಂಡರಿ. ಆದ್ರೆ ಈಗ ಮತ್ತಿಟ್ಟು ಅಶ್ಲೀಲತೆ ಹೆಚ್ಚಾಗ್ಲಿರ್ತದ. ನಮ್ಮ ಕಲಾವಿದರಿಗೆ ಒಂದು ತಿಳಿಯರು ಕೆಲಸ ಮಾಡಿದ್ವಿ ನಾವು ಎಲ್ಲ ಹೋರಾಟ ಎಲ್ಲ ಕಲಾವಿದರು ಸೇರಿ. ಆದರೂ ಬದಲಾವಣೆ ಆಗಿಲ್ಲ. ಇದು ಬದಲಾವಣೆ ಆಗಬೇಕು. ಯಾಕಂತಂದ್ರೆ ಸ್ವಲ್ಪ ಕಮ್ಮಿ ಆಗಿದೆ ಆಗಿಲ್ಲ ಅಂತಲ್ಲ, ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಇನ್ನೂ ಕಲಾವಿದರು ವಿಶೇಷವಾಗಿ ನಮ್ಮ ಕಮಿಟಿಯವರು, ಶಾಸ್ತ್ರ ಕಮಿಟಿಯವರು ಏನಿದೆ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಮಠಾಧೀಶರು ಇರ್ತಾರೆ ಅಂಥವ್ರು ಅವ್ರ ಎದುರಿಗೆ ನಾವು ಹೊಲಸೋಲಿಸಿ ಜನಪದ ಹಾಡಿದ್ರೆ ನಮ್ಮ ಪರಂಪರೆಯ ನಮ್ಮ ಸಂಸ್ಕೃತಿ ಎಂಥ ಕಡೆ ಸಾಗುತ್ತದೆ ಅನ್ನೋದು ಒಂದು ನಮ್ಗೆ ಪ್ರಶ್ನೆ ಆಗಿಬಿಡೋದ. ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಕಲಾವಿದರು ಎಂಥ ಡಾಕ್ಟರ್ ರಾಜ್ಕುಮಾರ್ ಅಲ್ಲಿ ಕಟೋಟಿಗೆ ಹಾಲಿನ ಅಭಿಷೇಕ ಮಾಡಿದರೆ ನಾವು ದಯವಿಟ್ಟು ನಮ್ಮ ಕಲಾವಿದ ಮನೆಗೆ ಕೈ ಮುಗಿದಿಟ್ಟಪ್ಪ ನಾನು ಹಾಲಿನ ಅಭಿಷೇಕ ಮಾಡ್ಬೇಡ್ರಿ, ನಾನು ದೇವರಲ್ಲ ಅಂತ ಹೇಳಿ ಅವ್ರನ್ನ ಮಾತು ಹೇಳ್ತಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು, ದೇವ್ರ ನಟ. ಇವರು ಹಾಕಿ ನನಗೆ ಹಾಲಿನ ಅಭಿಷೇಕ ಹಾಕಿ ಮಾಡಿರಿ, ಚುರ್ಮರಿ ತೂರ್ರಿ, ಚೀಲಗಟ್ಟೆ ಚುರ್ಮರಿ ಹಾಕ್ಕೊಂಡು ಮ್ಯಾಗ ಅದ್ರ ಮೇಲೆ ಹಾಲು ಹಾಕ್ಕೊಂಡು ಅದನ್ನು ತೊಳೆದಾಡೋದು ಅನ್ನೋದು ಬೆಲೆ ಇಲ್ಲ. ಎಷ್ಟೋ ಜನಕ್ಕೆ ಅನ್ನಿಲ್ಲ. ಅಂಥ ಪರಿಸ್ಥಿತಿ ಒಳಗೆ ನಮ್ಮ ಕಲಾವಿದರು ಎಂಥ ಕಡೆ ಸಾಗತ್ತಾರೆ ಅನ್ನೋದು ಒಂದು ಪ್ರಶ್ನೆ. ನಮ್ಮ ಕಲಾವಿದರಿಗೂ ಒಂದು ಕಿವಿ ಮಾಡ್ತಾರೆ, ನಮ್ಮ ಸಹೋದರ ತಿಳ್ಕೊಂಡು ಹೆಗಳಾಗ್ತೀವಿ. ನೀವು ದಯವಿಟ್ಟು ಅಂತ ಹಾಕಕ್ಕೆ ಬಂದ್ರೆ ಹಾಕ್ಬೇಡ್ರಪ್ಪ ನನಗಂತ ಹೇಳಿ ಕೆಲವೊಂದು 2-3 ವ್ಯಕ್ತಿ ಒಳಗೆ ಹಾಕ್ಬೇಡ್ರಿ ಅನ್ನೋದನ್ನು ನಾನು ಉದಾಹರಣೆ ನೋಡಿದ್ದೀನಿ. ಆದ್ರೆ ಹಾಕ್ಸೋಣವರು ಅದಾರ, ಬೇಕಂತ ರೊಕ್ಕ ಕೊಟ್ಟು ಹಾಕ್ಸೋಣವರು ಅದಾರ. ಯಾಕಪ್ಪ ನಾನು ಉದಾಹರಣೆ ಕೇಳ್ಪಟ್ಟಿನಿ. ದಯವಿಟ್ಟು ಅಂಥವು ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ. ವಿಶೇಷವಾಗಿ ಕಮಿಟಿಯವ್ರಿಗೆ ಒಂದು ಮಾತು, ನಾನು ಒಂದು ಸಹೋದರ ತಿಳ್ಕೊಂಡು ನಮಗೊಂದು ವಿನಂತಿ ಮಾಡ್ಕೊಳ್ತಿದ್ದೀನಿ ಕಮಿಟಿಯವರಿಗೆ. ಕಲಾವಿದರು ಕರೆಸಿ ಚಲೋ ಹಾಡಾಡಿಸ್ಬೇಕು. ನೀವೇ ಪ್ರಮೋಟ್ ಮಾಡಿ ಅದನ್ನ ಹಾಡು ಯಾವ ನೋಡ್ಕೊತಾ ನೋಡ್ಕೊಳ್ಳಿ, ನಾವು ಎದ್ದೀವಿ, ನೀವು ಹಾಡೋದು ಮುಂದಾದ ಕಲಾವಿದರು ಏನು ಮಾಡಬೇಕು, ನೀವು ಕರೆಸಿ ಕಲಾವಿದರು ಒಳ್ಳೊಳ್ಳೆ ಹಾಡು ಹಾಡ್ತಿರ್ತಾರೆ. ನೀವು ಅದನ್ನು ಬಿಟ್ಟು ಯಾರು ಬೇಡ ಇದನ್ನ ಹಾಡಕ್ಕೆ ಬಂದಾಗ ಕಲಾವಿದರು ಏನು ಮಾಡಬೇಕು. ಅದಕ್ಕೆ ದಯವಿಟ್ಟು ನಿಮ್ಮ ಕಮಿಟಿಯವ್ರ ಜವಾಬ್ದಾರಿಗಿಂತ ಸಮಾಜದ ಜವಾಬ್ದಾರಿ ಭಾಳ ಇದೆ ಇದರಲ್ಲಿ. ಕಲಾವಿದರ ಜವಾಬ್ದಾರಿ ಎಷ್ಟದಲ್ಲ, ಸಮಾಜದ ಜವಾಬ್ದಾರಿನ ಅಷ್ಟಿದೆ, ಕಮಿಟಿಯವ್ರದ್ದು ಅಷ್ಟೇ ಅದ. ದಯವಿಟ್ಟು ನೀವು ಒಂದು ನಿಮ್ಮ ಮನವಿ ನಾವೇನೇನು ಆಗ್ರಹ ಮಾಡ್ತಾ ಇದ್ದಿಲ್ಲ, ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಕಮಿಟಿಯವ್ರು ಇರ್ಬೋದು, ಕಾರ್ಯಕ್ರಮ ಕೆಲಸವ್ರು ಇರ್ಬೋದು, ನಮ್ಮ ಆಯೋಜಕರು ಇರ್ಬೋದು, ಯಾವುದೇ ನೀವು ಕೂಡ ಕಾರ್ಯಕ್ರಮಗಳನ್ನು ಸುಸಂಸ್ಕೃತವಾಗಿ ಸಾಂಪ್ರದಾಯಿಕವಾಗಿ ಕಾರ್ಯಕ್ರಮಗಳನ್ನು ಮಾಡಿರಿ ಅಂತೇಳಿ ನಮ್ಮ ಕಲಾವಿದರಾಗಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಕಮಿಟಿಯವರಿಗೆ, ಸಮಾಜಕ್ಕೆ, ಕಲಾವಿದರು. ಯಾಕಂದ್ರೆ ಇವತ್ತು ಬಹಳಷ್ಟು ಕಾರ್ಯಕ್ರಮ ಇರೋದ್ರಿಂದ ನಾವು ಏನಪ್ಪ ಅಂದ್ರೆ ಕೆಲವೊಂದು ಪತ್ರಿಕಾಗೋಷ್ಠಿ ಮೂಲಕ ಏನು ತಿಳಿಸ್ಲಾಗತ್ತೇವಪ್ಪ ಅಂತಂದ್ರೆ ಬಹಳಷ್ಟು ಅಶ್ಲೀಲತೆಗಳು ಈಗ ದಾಟವಾಡ್ಲಾಗ್ತವೆ. ಏನಪ್ಪ ಅಂತಂದ್ರೆ ಜನ ಅನ್ಬೋದು ಒಂದು 2-3 ತಿಂಗಳಿಂದ ಮತ್ತೆ ಹೋರಾಟ ಮಾಡಿದ್ರೆ ಶಕ್ತಿಕುಮಾರ್ ಮತ್ತೆ ಯಾಕೆ ನೀವು ಹೋರಾಟ ಮಾಡಾಕತ್ತೀರಪ್ಪ ಅಂತೇಳಿ ನಾವು ಹೋದ್ಸರ್ತಿ ನಾವು ಕಲಾವಿದರಿಗೆ ಹೇಳಿದೆವು, ಅಶ್ಲೀಲ ಹಾಡುಗಳನ್ನ ಹಾಡ್ಬೇಡ್ರಪ್ಪ ಅಂತೇಳಿ. ಕಲಾವಿದರ ಜೊತೆಗೆ ನಾವೇನು ಮಾಡೋದಪ್ಪ ಅಂದ್ರೆ ಸಂಘಟನೆದವ್ರು ಕೂಡ ಹೇಳಕತ್ತೀವಿ. ಸಂಘಟನೆದವ್ರಿಗೆ ಊರಿನ ಕಮಿಟಿಯವರಿಗೆ, ಜಾತ್ರೆಯ ಮತ್ತು ಜಾತ್ರಾ ಏನು ಕಮಿಟಿ ಅಧ್ಯಕ್ಷಗಳು ಇರ್ತಾರ, ಮಠಾಧೀಶರುಗಳು ಇರ್ತಾರ, ಮತ್ತು ಶಾಸ್ತ್ರಿಗಳಿರ್ತಾರ. ಯಾಕಂದ್ರೆ ಈಗ ಏನು ನಡೆದಪ್ಪ ಅಂದ್ರೆ ಪ್ರತಿಯೊಂದು ಸಿನಿಮಾದಲ್ಲಿ ನೋಡಿದ್ರಿ, ಅವ್ರದ್ದು ಟಾಕ್ಸಿಕ್ ಸಿನಿಮಾದಲ್ಲಿ ಕೂಡ ಒಂದು ಅಶ್ಲೀಲ ಒಂದು ಚಿತ್ರೀಕರಣ ಐತಿ. ಅದ್ರ ಬಿಟ್ಟು ಕೂಡ ಬಹಳಷ್ಟು ಜನ ಆಕ್ರೋಶಗೊಳ್ತಾರೆ. ಯಾಕಪ್ಪ ಅಂದ್ರೆ ಈಗಿನ ಸಣ್ಣ ಯುವರಾದ ಸಣ್ಣ ಹುಡುಗ ಬರೀ ಮೊಬೈಲ್ ಎದ್ದ ತಕ್ಷಣ ಸಣ್ಣ 2 ವರ್ಷದ ಮೊಬೈಲ್ ಕೇಳ್ತಾರೆ.
ಮೊಬೈಲ್ ಒಳಗೆ ಯೂಟ್ಯೂಬ್ ಒಳಗೆ ಕೂಡ ಅಶ್ಲೀಲತೆ ಬರ್ಲದ, ರಂಗಭೂಮಿಯಲ್ಲಿ ಕೂಡ ಅಶ್ಲೀಲತೆ, ಚಲನಚಿತ್ರಗಳಲ್ಲಿ ಕೂಡ ಅಶ್ಲೀಲತೆ, ಈಗ ಆರ್ಕೆಸ್ಟ್ರಾಗಳಲ್ಲಿ ಜಾನಪದ ಅಷ್ಟೇ ಅಶ್ಲೀಲತೆ ಅಲ್ಲ, ಸಿನಿಮಾ ಗೀತೆಗಳು ಕೂಡ ಅಶ್ಲೀಲತೆ ಬರ್ಲತ್ತಾವ. ಈಗ ನಾವೇನ್ ಮಾಡ್ಯಪ್ಪ ಅಂತಂದ್ರ ಈಗ ಕಲಾವಿದರಿಗೆ ಬುದ್ಧಿ ಹೇಳೋಕ್ಕಾಗಿಲ್ಲ, ನೀವು ಹಾಡ್ಬೇಡಪ್ಪ ಅಂತೇಳಿ. ಈ ಕಲಾವಿದರು ಕರ್ಸೋರು ಯಾರು? ಕಮಿಟಿ ಅವ್ರು. ಯಾರು? ಈಗ ಊರಾಗ ಜಾತ್ರೆ ಇರ್ತಾವ, ಜಾತ್ರೆ ಏನಪ್ಪ ರಾಮನವಮಿ, ಹಿಂದೆ ರಾಮನ ಫೋಟೋ ಹಾಕಿರ್ತಾರೆ, ಒಂದು ರಾಮನ ಹಾಡಾಡಂಗಿಲ್ಲ, ಒಟ್ಟು ಒಂದು ರಾಮನ ಹಾಡಾಡಂಗಿಲ್ಲ. ಈಗ ಅಂಬೇಡ್ಕರ್ ಅವ್ರ ಫೋಟೋ ಹಾಕಿರ್ತಾರೆ, ಅಂಬೇಡ್ಕರ್ ಅವ್ರ ಒಂದು ಗೀತೆ ಹಾಡಂಗಿಲ್ಲ. ಅಲ್ಲಿ ಏನ್ ಮಾಡೋದು, ಕೆಲವೊಂದು ನೀಲಿ ಶಾಲೆ ಹಾಕೋದು, ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡೋದು, ಕೇಸರಿ ಶಾಲೆ ಹಾಕೋದು, ಹಿಂದೂ ದೇವರುಗಳಿಗೆ ಅವಮಾನ ಮಾಡೋದು, ಈಗ ಕೆಲವೊಂದು ಹಳದಿ ಶಾಲೆ ಹಾಕೊಳ್ಳೋದು, ಕನಕದಾಸರಿಗೆ ಅವಮಾನ ಮಾಡೋದು. ಇವೆಲ್ಲ ಮಾಡಿ ಕಲಾವಿದರಿಗೆ ಕೆಡಿಸೋರು ಯಾರಪ್ಪ ಅಂದ್ರೆ ಊರಾನ ಕಮಿಟಿ ಅವರು. ನಿಮ್ಮ ಊರಾಗ ಏನೇದ್ರೆ ಜಾತ್ರೆ ಏನೇ ಇದ್ರು ಕೂಡ, ಜಾತ್ರೆ ಇರಲಿ, ಒಂದು ಶ್ರಾವಣ ಮಾಸದಾಗ ತಿಂಗಳಾಗಲೇ ಪುರಾಣ ಹಚ್ಚಿರ್ತಾರೆ, ಪುರಾಣ ಸ್ವಾಮಿಗಳು ಹೇಳ್ತಿರ್ತಾರೆ, ಅದು ಮಾಡ್ರಿ ಇದು ಮಾಡ್ರಿ ಒಳ್ಳೇದಾಗ್ರಿ ಇದು ಆಗಂತಿರ್ತಾರೆ. ಲಾಸ್ಟಿಗೆ ತಾಳ ಆರ್ಕೆಸ್ಟ್ರಾ ಮಾಡಿ ಒಂದು ತಿಂಗಳು ಪುರಾಣ ಎಲ್ಲ ಬರ್ಬಾರ್ದು. ಅವೇನು ಹೇಳ್ತಿರ್ತಿ, ನೀವೆಲ್ಲ ಸಮಾಜ ಸುಧಾರಣೆ ಹೆಂಡತಿ ಮಕ್ಕಳು ಒಂದು ಸಮಾಜಕ್ಕೊಂದು ಸಂದೇಶ ಕೊಡುವಂತ ಪುರಾಣಗಳು ಹೇಳ್ತಾರ, ಪ್ರವಚನಗಳು ಹೇಳ್ತಾರ. ಆದ್ರೆ ಇಲ್ಲಿ ಏನ್ ಮಾಡ್ತಾರ, ಅಶ್ಲೀಲ ಗೀತೆಗಳಿಗೆ ಓದ್ಕೊಂಡು ನಾವು ಜಾನಪದವ್ರು ಅಷ್ಟೇ, ನಾವು ಯಾರೋ ಟಾರ್ಗೆಟ್ ಅಲ್ಲ, ನಮ್ಗೆ ಯಾವ ಕಲಾವಿದರು ಟಾರ್ಗೆಟ್ ಅಲ್ಲ, ಅವರು ಇವ್ರಪ್ಪ ಅವ್ರ ವಿರುದ್ಧ ಇವ್ರ ವಿರುದ್ಧಲ್ಲ. ನಮ್ಮ ಹಾಲು ಎಲ್ಲ ಸಮಾಜದಲ್ಲಿ ಏನ್ ಡಬಲ್ ಮೀನಿಂಗ್ಗಳದಾವು, ಅಶ್ಲೀಲತೆಗಳದಾವು, ಸಿನಿಮಾ ರಂಗ ಇರಲಿ, ರಂಗಭೂಮಿ ಇರಲಿ, ಧಾರಾವಾಹಿಗಳಲ್ಲಿ, ಯೂಟ್ಯೂಬ್ಗಳಿರಲಿ, ಹಾಡುಗಳು, ಜಾನಪದ ಹಾಡುಗಳಿರಲಿ, ಸಿನಿಮಾ ಗೀತೆಗಳಿರಲಿ, ಎಲ್ಲದರ ವಿರುದ್ಧ ನಾವು ಇವತ್ತು ಒಂದು ಹೋರಾಟ ಮಾಡತ್ತೇವೆ. ನಾವು ಶಕ್ತಿಕುಮಾರ್ ಒಬ್ಬ, ಇವರು ಹೆಗಳ್ಳಿಯವರು, ಪ್ರಕಾಶ್ ಭಟ್ ಅವರು, ಕೆಲವೊಂದು ಕಲಾವಿದರು ಹೋರಾಟ ಮಾಡ್ತೀವಿ ನಿಂತಿರ್ತದಂತಲ್ಲ, ನಾವೇನು ಸಮಾಜಕ್ಕೆ ಸಂದೇಶ ಕೊಡತ್ತಪ್ಪ ಅಂದ್ರೆ ಇಲ್ಲಿ ನೀವು ಅಶ್ಲೀಲತೆ ಯಾವುದೇ ಊರಾಗ ಜಾತ್ರೆ ಕೇತ್ರಿ ಏನೇ ಇದ್ರು ಕೂಡ ಕಮಿಟಿಯವರು, ಈ ಗಣೇಶ ಚತುರ್ಥಿ ಒಳಗೆ 5 ದಿವಸ ಗಣಪತಿ ಕೊಟ್ಟಿರ್ತೀರಿ, ಆರ್ಕೆಸ್ಟ್ರಾ ಮನರಂಜನೆ ಇರಲಿ, ಅದ್ರಾಗೆ ಚಲೋ ಹಾಡಬೇಕು ನಾವು, ಚಲೋ ಹಾಡ್ದವು. ಅವೆಲ್ಲ ಬಿಟ್ಟು ಅಶ್ಲೀಲತೆ ಹಾಡಿ ಈ ಕೆಲವೊಂದು ಹಾಡುಗಳು ನೋಡೋಕೆ ತಿಂಡಿ ಬಿದ್ದಲ್ಲ ಆದ್ರಿಗಿಂತ ಏನು ಸಂದೇಶ ಅಂತ ಹಾಡುಗಳು. ಮತ್ತು ಅವಾಗ ಭಾರಿ ತಿಮ್ಮಾಲ ಸಿಕ್ಕರ ಒದ್ದಾಡಿ ಹೋಗಿ ಮತ್ತು ಹಳದ 12 ಮಾಡ್ತೀವಿ. ಏನು ಹಳದ 12 ಮಾಡಕ್ಕೆ ಅಲ್ಲೇ ಕುದಿರ್ಬೇಕು, ಎಲ್ಲಿ ಜಗಳ ಆಡಿದ್ರು ಅವ ಯಾರ ಕೈ ತಲವಾರು ಕೊಟ್ರೆ ಅವ ಇವ್ನು 12 ಮಾಡ್ತಾನೆ, ಅವ್ನು 12 ಮಾಡ್ತಾನೆ. ಅಲ್ಲಿ ಬಿಡ್ತಾರ, ಅಲ್ಲಿ ಸ್ಟೇಜ್ ಮೇಲೆ ಹೆಣ್ಮಕ್ಳು ಇರ್ತಾವೆ, ಮಕ್ಳು ಇರ್ತಾವೆ, ಎಲ್ಲರೂ ಇರ್ತಾರೆ, ಅಲ್ಲಿ ಹಾಡೊಳಗೆ ಹಳದ 12 ಮಾಡ್ತೀವಿ. ಅದಕ್ಕೆ ಹಾಡೇ ಟಾರ್ಗೆಟ್ ಇಲ್ಲ, ಅಶ್ಲೀಲತೆ ದಯವಿಟ್ಟು ಯಾರು ಹಾಡಬೇಡಿ. ಎಲ್ಲ ಕಲಾವಿದರು ವಿನಂತಿ ಮಾಡ್ಕೊತೀವಿ, ಜಾನಪದ ಬರೀರಿ, ಚಲೋ ಬರೀರಿ, ಚಲೋ ಹಾಡ್ರಿ, ಬಟ್ ಅಶ್ಲೀಲತೆಗೆ ಹಾಡಬೇಡ್ರಿ, ಅಶ್ಲೀಲ ಡಬಲ್ ಮೀನಿಂಗ್ ಮಾತುಗಳು ಯೂಸ್ ಮಾಡಬೇಡ್ರಿ. ಏನಂತಾರ ವೇದಿಕೆ ಮೇಲೆ ಇದ್ದಾಗ ಯಾರೇ ಹುಡುಗಿಯಾರ ಮಹಿಳಾ ಕಲಾವಿದರು ತಗೊಳ್ಳೋದು, ನೀನು ಬಾಂಬ್ ಕನಸ್ತೀನಿ ಅಂದ್ರೆ ಏನು, ನಿನ್ನ ಗಜ್ಮಾ ಮಾಡ್ತೀನಿ ಅಂತ ಹೇಳ್ತಾರೆ. ಗಜ್ಮಾ ಅಂದ್ರೆ ಏನು ಅಂದ್ರೆ ಆಗ್ಬೇಕಲ್ರಿ. ಇಲ್ಲಿ ಎಲ್ಲ ಮುಂದೆ ಕೂತಾರಲ್ಲ, ಸೀಟಿ ಹೊಡೆದು ಗಜ್ಮಾ ಮಾಡ್ತೀನಿ ಅಂತಾನ, ಬಾಂಬ್ ಕನಸ್ತೀನಿ ಅಂತಾನ, ಎಲ್ಲ ಸೀಟಿ ಹೊಡಿ. ನೋಡ್ರಿ, ಕಮಿಟಿಯವರು ಜನ ಸೇರ್ಬೇಕಂದ್ರೆ ಮಂಗ್ಯ ಡ್ಯಾನ್ಸ್ ಮಾಡಿದ್ರು, ಮಂಗ್ಯಗಳು ಖರ್ಚು ಡ್ಯಾನ್ಸ್ ಮಾಡಿದ್ರು ಜನ ಸೇರ್ತಾರೆ. ನಾ ಏನು ಹೇಳ್ತೀನಿ, ಒಳ್ಳೆ ಕಲಾವಿದರು ಕೆಟ್ಟವ್ರು ಯಾರು ಇಲ್ಲ, ಅದೇ ಕಲಾವಿದರ ಕಡೆಯಿಂದ ಚಲೋ ಹಾಡನ್ನ ಹಾಡಿಸ್ರಿ. ಸ್ವಾಮಿಗಳು ಈಗ ಎಲ್ಲ ಕಡೆ ಮಠಾಧೀಶಗಳು ಕೆಲವೊಂದು ವೇದಿಕೆ ಮೇಲೆ ಜನ ಸೇರ್ಲಿಕ್ಕೆ ಬರ್ತೀನಿ, ಎಂತಿದ್ದವ್ರನ್ನ ಕರೆಸಿ ಅಷ್ಟೆಲ್ಲ ಹಾಡಿಸಿ ಅವರೇ ಅವ್ರು ಹೋಗಿರ್ತಾರೆ, ಭಾರಿ ಕಲಾವಿದ. ಅದಕ್ಕೆ ಸ್ವಾಮಿಗಳಿಗೆ ಹೇಳ್ತೀನಿ, ಊರಾನ ಕಮಿಟಿಯವ್ರಿಗೂ ಹೇಳ್ತೀನಿ, ದಯವಿಟ್ಟು ಈ ಒಂದು ವೇದಿಕೆ ಮೇಲೆ ಕಲಾವಿದರೇ ಹಾಳು ಮಾಡಿರ್ತಕ್ಕಂಥ ಸಮಾಜವನ್ನ ಕಲಾವಿದರಿಂದ ತಿದ್ದಬೇಕು. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಒಂದು ಒಳ್ಳೆಯ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು. ಪುನೀತ್ ರಾಜ್ಕುಮಾರ್ ಅವರು ಹಾಲಿನ ಅಡ್ವರ್ಟೈಸ್ಮೆಂಟ್, ಹಾಲು ಕುಡಿದಪ್ಪ ಅಡ್ವರ್ಟೈಸ್ ಮಾಡ್ತಾರೆ. ಕೆಲವು ಕಲಾವಿದರು ಬಂಗಾರ ಮಾರಿ ಅಂತಾರಂತೆ, ಕೆಲವರು ಬಂಗಾರ ಹಣ ಹಿಡಿಯಪ್ಪ ಅಂತ ಹೇಳ್ತಾರೆ, ಕೆಲವರು ಬಾಯಲ್ಲಿ ಹೇಳಿಕೆ ಸರಿ ಅಂತಾರೆ. ಇಲ್ಲ ಡಬಲ್ ಮೀನಿಂಗ್ ಮಾತಾಡ್ಬಾರ್ದು. ಮೊದಲು ಕೇಳ್ತಾರೆ, ಶಕ್ತಿಕುಮಾರ್ ನೀವು ಹಾಡಿಲ್ಲ, ಮೊದಲು ಹಾಡೇವಿ, ಮೊದಲು ನಾವು ಹಾಡೇವಿ, ಈಗ ಹಾಡಬೇಡ್ರಿ. ಯಾಕಂದ್ರೆ ಈಗ ಎಲ್ಲಿಯವರು ಕೆಲವೊಂದು ಕಾಮಿಡಿ ಒಳಗೆ ಇದ್ದು ರಂಡಿ ಮಗನ ಅಂತ ಮಾತೇ ಇಲ್ಲ. ಯೂಟ್ಯೂಬ್ದಾಗ ಕೆಲವರು ನೀವು ಸುಡಿ ಮಗನ ರಂಡಿ ಮಗನ ಅನ್ನೋದು ಮಾತೇ ಇಲ್ಲ. ಯಾಕಂದ್ರೆ ಇಂಥ ಅಶ್ಲೀಲತೆಗಳನ್ನ ದಯವಿಟ್ಟು ಯಾರು ಬಳಸಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಸಮಾಜದ ಒಂದು ಹಿತದೃಷ್ಟಿಯಿಂದ, ಮಕ್ಕಳ ಭವಿಷ್ಯ ಹಿತದೃಷ್ಟಿಯಿಂದ, ಸಮಾಜ ಪರಿವರ್ತನೆಗಾಗಿ ಕಮಿಟಿಯವರಿಗೆ ಒಂದು ವಿನಂತಿ ಮಾಡ್ಕೊತೀವಿ. ದಯವಿಟ್ಟು ಎಲ್ಲ ಕಮಿಟಿ ಯಾವುದೇ ಒಂದು ರಾಮನವಮಿ ಇರಲಿ, ಹನುಮ ಜಯಂತಿ ಇರಲಿ, ಇವತ್ತು ಯಾವ ದರ್ಗಾ ಉತ್ಸವಗಳಿರಲಿ, ಮತ್ತು ಯಾವುದಿದು ನಮ್ಮ ಗಣ ಚೌತಿ ಇರಲಿ, ದಸರಾ ಇರಲಿ, ಯಾವುದೇ ಮದುವೆ ಒಳಗೆ ಸಹಿತ ಅಶ್ಲೀಲ ಜಾನಪದ ಆರಿಸಲಾಗತ್ತ. ಮದುವೆ ಅಂದ್ರೆ ಒಂದು ಶುಭ ಸಮಾರಂಭ, ಚಲೋ ಸಂದೇಶ ಕೊಡುವಂತ ಅಂತಲ್ಲಿ ಕೂಡ ನಮ್ಮ ಜಾನಪದಗಳು ಅಶ್ಲೀಲತೆ ಬೇಕಂತ ಅಂತಾರೆ. ಕಮಿಟಿಯವರು ನೀವು ಬೇಡುವುದನ್ನ ಅಂತ ಅಶ್ಲೀಲತೆ ಹಾಡಬೇಡಪ್ಪ ಅಂತಂದ್ರೆ ಕಲಾವಿದರಿಗೂ ಬುದ್ಧಿ ಬರ್ತದೆ. ಅದಕ್ಕೆ ಯಾವ ಕಲಾವಿದ್ರ ಮೇಲೆ ಉದ್ದೇಶ ಇಲ್ಲ, ಎಲ್ಲರಿಗೂ ಕರೆಸಿ ಕೂಡ ಒಳ್ಳೆ ಹಾಡುಗಳು ಹಾಡಿಸ್ಲಿಕ್ಕೆ ನಾನು ವಿನಂತಿ ಮಾಡ್ಕೊತೀನಿ. ಮತ್ತು ನಾವೇನು ಮಾಡಪ್ಪ ಅಂದ್ರೆ
ಅಶ್ಲೀಲತೆಗಳು ಏನಿದಾವು ಈ ಒಂದು ಪೆಂಡ್ರೈವ್ ಮಾಡೀವಿ. ಈ ಪೆಂಡ್ರೈವ್ ಒಳಗೆ ನಾವು ಬಿಜಾಪುರ ಜಿಲ್ಲಾ SP ಅವರಿಗೆ ಒಂದು ಪೆಂಡ್ರೈವ್ ಒಳಗೆ ಯಾರ್ಯಾರು ಅಶ್ಲೀಲತೆ ಯೂಟ್ಯೂಬ್ದವ್ರು ಇರಲಿ, ಸಿನಿಮಾ ಇರಲಿ, ಮತ್ತು ರಂಗಭೂಮಿ ಇರಲಿ, ಆರ್ಕೆಸ್ಟ್ರಾಗಳಲ್ಲಿ ಯಾರ್ಯಾರು ಅಶ್ಲೀಲತೆ ಪದಗಳನ್ನ ಬಳಸಿ ಹೆಣ್ಣು ಮಕ್ಕಳಿಗೆ ತೇಜಾವಧಿ ಮಾಡ್ಯಾರ ಅಂಥವ್ರ ವಿರುದ್ಧ ನಾವು ಎಲ್ಲ ಈ ಪೆಂಡ್ರೈವ್ ಒಳಗೆ ವಿಡಿಯೋಗಳು ಹಾಕಿ SP ಅವರು ಕೊಟ್ಟು ಅವ್ರನ್ನ ಕರೆಸಿ ಕಾನೂನು ಕ್ರಮ ಅವ್ರನ್ನ ಜರುಗಿಸಿ ಮುಂದಿನ ತಪ್ಪುಗಳನ್ನ ಮಾಡಬೇಡ್ರಪ್ಪ ಅಂತೇಳಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕಂತೇಳಿ ನಾವು SP ಅವರು ಕೂಡ ಒಂದು ಪೆಂಡ್ರೈವ್ನ ಮನವಿ ಕೊಡಕತ್ತೀವಿ. ಮತ್ತು ಮಾನ್ಯ ಜಿಲ್ಲಾ SP ಅವ್ರಿಗೂ ಕೂಡ ನಾವು ಒಂದು ಮನವಿ ಬರ್ತೀವಿ. ಇಂಥ ಏನಪ್ಪ ಅಂತ ವಿಜಯಪುರ ಜಿಲ್ಲೆ ಜಾತ್ರೆಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ, ರಸಮಾಂಜರಿ ಹೆಸರಿನಲ್ಲಿ ಅಶ್ಲೀಲ ಜಾನಪದ ಹಾಡುಗಳು ಮತ್ತು ಅಶ್ಲೀಲ ಭಾಷೆ ಬಳಸಿ ಹಾಸ್ಯ ಮಾಡೋದು, ಅಶ್ಲೀಲ ನೃತ್ಯ ಮಾಡೋದು ಮತ್ತು ಚಲನಚಿತ್ರ ಹಾಗೂ ರಂಗಭೂಮಿ ನಾಟಕ ಯೂಟ್ಯೂಬ್ಗಳಲ್ಲಿ ಅಶ್ಲೀಲ ಹಾಡುಗಳು ಮತ್ತು ಅಶ್ಲೀಲ ದೃಶ್ಯ ನಿಷೇಧಿಸುವ ಕುರಿತು ಅಂತೇಳಿ ನಾವು SP ಅವರು ಬರ್ತೀವಿ. ಮತ್ತು ಹೆಣ್ಣು ಮಕ್ಕಳಿಗೆ ತೇಜಾವಧಿ ಮಾಡಿ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡ್ತಾರೆ ಅಂತೇಳಿ ರಾಜ್ಯ ಮಹಿಳಾ ಆಯೋಗಕ್ಕೆ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವ್ರಿಗೂ ಕೂಡ ಅವರು ಕೂಡ ಅಶ್ಲೀಲತೆ ಯಾರು ಧ್ವನಿ ಹೆಣ್ಣು ಮಕ್ಕಳ ಬಗ್ಗೆ ಯಾರು ಅಶ್ಲೀಲವಾಗಿ ಮಾತಾಡ್ಯಾರ ಅವ್ರಿಗೂ ಕ್ರಮ ತಗೋರಿ ಅಂತೇಳಿ ಅವ್ರಿಗೂ ಕೂಡ ಒಂದು ಪೆಂಡ್ರೈವ್ ಕೊಟ್ಟು ಅವ್ರಿಗೂ ಕೂಡ ಒಂದು ಲೆಟರ್ ಬರ್ತೀವಿ. ಅಂತ ಕಲಾವಿದರ ವಿರುದ್ಧ ಒಂದು ಕ್ರಮ ತಗೋರಿ ಅಂತೇಳಿ ವಿನಂತಿ ಮಾಡ್ಕೊತೀವಿ. ಅದಕ್ಕೆ ಆದಷ್ಟು ಬೇಗ ನಮ್ಮ ಪ್ರಜಾಪ್ರಭುತ್ವ ಎಲ್ಲ ಪತ್ರಿಕಾ ಮಾಧ್ಯಮದವರು ಎಲ್ಲ ಸೋಷಿಯಲ್ ಮೀಡಿಯಾದವರು, ಡಿಜಿಟಲ್ ಮೀಡಿಯಾದವರು ದಯವಿಟ್ಟು ಒಂದು ಕಮಿಟಿಯವರಿಗೆ ಅಷ್ಟೇ ವಿನಂತಿ ಮಾಡ್ಕೊತೀವಿ. ಮೊದಲು ಜನ ಸುಧಾರಣೆ ಆದ್ರೆ ಎಲ್ಲ ಕಲಾವಿದರು ಸುಧಾರಣೆ ಆಗ್ತಾರ. ದಯವಿಟ್ಟು ಜನ ಸುಧಾರಣೆ ಆಗಲಿ, ಕಮಿಟಿಯವರು ಸುಧಾರಣೆ ಆಗಿ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಕಮಿಟಿಯವರು ಒಳ್ಳೆ ಕಲಾವಿದರು ಕರೆಸಿ ಒಳ್ಳೆ ಕಾರ್ಯಕ್ರಮ ಮಾಡಿ ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಧನ್ಯವಾದ ಸರ್. ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ ನಾವು ಸುದ್ದಿ ಮಾಡಲಿಕ್ಕೆ ಬಂದಿದ್ದೀರಿ. ಹಾಗಾಗಿ ನಮಗೆ ಮೊದಲಿಗೆ ನಾನು ಅಭಿನಂದನೆ ತಿಳಿಸ್ತೇನೆ. ಯಾಕಂದರೆ ಇದು ಅಶ್ಲೀಲತೆ ಅನ್ನೋದೇನಪ್ಪ ಅಂದ್ರೆ ಭಾಳ ಮುಂಚೆಗಿಂತ ಮೌಲ್ಯಗಳು ಏನು ನೋಡಿಲ್ಲ. ಸಣ್ಣ ಮಕ್ಕಳೆಲ್ಲ ಇವತ್ತೇನಪ್ಪ ಅಂದ್ರೆ ಒಂದು ಒಳ್ಳೆಯ ಶಿಕ್ಷಣ ಕೊಡೋದು, ತಾಯಿ ತಂದೆ ಗೌರವ ಕೊಡುವಂಥ ಜಾಗದಲ್ಲಿ ತಂದೆ ತಾಯಿಗೆ ಅವರು ಅಶ್ಲೀಲ ಪದಗಳನ್ನು ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಈ ಒಂದು ಮಾಧ್ಯಮಗಳ ಪರಿಣಾಮದಿಂದ ಆಗ್ತದೆ. ಕೇವಲ ಏನಪ್ಪ ಅಂದ್ರೆ ಕಲಾವಿದರೆಲ್ಲ ಬಹುತೇಕವಾಗಿ ಇದು ಚಲನಚಿತ್ರರಂಗ ಆಗಲಿ ಮತ್ತು ಡ್ರಾಮಾ ಆಗಲಿ, DKD ಆಗಲಿ, ನಡೀತಕ್ಕಂಥ ಧಾರಾವಾಹಿಗಳಾಗಲಿ ಎಲ್ಲದರಲ್ಲಿ ಅಶ್ಲೀಲತೆ ಇದೆ. ಒಂದು ಅಶ್ಲೀಲತೆಯನ್ನು ರಚನೆ ಮಾಡಿದ್ರೆ ಪದ್ಯಗಳನ್ನು ನೀವು ರಚನೆ ಮಾಡಿದ ಸದ್ಯಕ್ಕೆ RPC ಸೆಕ್ಷನ್ 292 ಅಂಡರ್ದಲ್ಲಿ ಏನಪ್ಪ ಅಂದ್ರೆ ಶಿಕ್ಷೆಗೆ ಒಳಪಡ್ತಿದ್ದೀರಿ. ಒಂದು ವೇಳೆ ರಚನೆ ಮಾಡಿ ಅದನ್ನು ಸಾರ್ವಜನಿಕ ಸ್ಥಳದಲ್ಲಿ ವ್ಯಕ್ತಪಡಿಸುವ ಸದ್ಯಕ್ಕೆ RPC ಸೆಕ್ಷನ್ 294 ಅಡಿಯಲ್ಲಿ ಏನಪ್ಪ ಅಂದ್ರೆ ನಮಗೆ ಶಿಕ್ಷೆಗೆ ಒಳಪಡ್ತೀವಿ. ಇನ್ನೊಂದು ಏನಂದರೆ ಬಹಳಷ್ಟು ಇವರು ಪ್ರಖ್ಯಾತರಾಗಬೇಕು ಅಥವಾ ಅದನ್ನು ಮುಚ್ಚಿದೆ, ಬಹಳಷ್ಟು ಪ್ರಖ್ಯಾತರಾಗಬೇಕು. ನಾವು ಹೇಗಾದ್ರೂ ಹಾಳಾಗಿ ಹೋಗ್ಲಿ, ಸಮಾಜ ಹಾಳಾಗಿ ಹೋಗ್ಲಿ, ವ್ಯವಸ್ಥೆ ಏನಾದರೂ ಹಾಳಾಗಿ ಹೋಗ್ಲಿ, ಬಟ್ ನಾವು ನಮಗೆ ಏನಂತಾರಲ್ಲ ಅವಾಗ ಯೂಟ್ಯೂಬ್ನಲ್ಲಿ ಆಗಲಿ ಅಥವಾ ಮಾಧ್ಯಮಗಳಾಗಲಿ ನಮ್ಮ ಹೆಸರನ್ನ ಉಲ್ಲೇಖ ಆಗಲಿ ಅನ್ನೋ ವಿಚಾರಗಳು ಇರ್ಬೋದು. ಹಾಗಾಗಿ ನೀವು ಯಾರಾದರೂ ಏನಂತಾರಲ್ಲ ನಾವು ಅಶ್ಲೀಲತೆ ಹಾಡುಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಿದ್ರೆ ಇನ್ಫಾರ್ಮೇಷನ್ ಏನು ಟೆಕ್ನಾಲಜಿ ಆ್ಯಕ್ಟ್ ಪ್ರಕಾರ 67 ಅಡಿಯಲ್ಲಿ ನಿಮಗೆ ಮೊದಲ ಬಾರಿಗೆ ನೀವು ತಪ್ಪನ್ನು ಮಾಡಿದ್ರೆ, ಅಶ್ಲೀಲತೆ ಹಾಡುಗಳನ್ನು ಪ್ರಚಾರ ಮಾಡಿದ್ರೆ 3 ವರ್ಷಗಳ ಕಾಲ ಶಿಕ್ಷೆ ಆಗ್ತದೆ, 5 ಲಕ್ಷ ರೂಪಾಯಿ ದಂಡ ಇರ್ತದೆ. ನೆನಪಿಟ್ಕೊಂಡು ಎಲ್ಲ ಹಾಡುವಂಥದ್ದೆಲ್ಲದಾಗ ಒಬ್ಬರು ಕಮಿಟಿಯವ್ರು ಹೇಳ್ತಾರೆ, ಅವ್ರು ಖುಷಿಗೆ ಏನಪ್ಪ ಅಂದ್ರೆ ಇಂಥ ಹಾಡು ಅಂತ ಹಾಡು ಹೇಳಿದ್ರೆ ಹೇಳ್ತಾರೆ. ಮದುವೆ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಅವ್ರು ಗಂಡ ಹೆಂಡತಿ ಕೂಡಿ ಜೀವನ ಮಾಡಬೇಕು, ಬಿಟ್ಟು ಓಡ್ಬೇಕು. ಈಗ ಹೆಣ್ಮಕ್ಳು ತಾಲಿ ಕಟ್ಸ್ಕೊಂಡು ಬಿಟ್ಟು ಓಡೋದು ಅಂತ ಹಿಂದಿನ ಲವರ್ ನೆನಪಾಗಿ ಓಡೋದು ಅಂತ ಕೆಟ್ಟ ವ್ಯವಸ್ಥೆ ಬಗ್ಗೆ ನಾವು ಇದೀವಿ. ಮಕ್ಕಳು ಮರಿಗೆ ಸಣ್ಣ ಕೂತಿರ್ತಾವೆ, ಮಕ್ಕಳು ತಲೆಯಲ್ಲಿ ಇರ್ತದೆ ಏನು ಹೋಗ್ತಾವ ಸಣ್ಣ ಇರ್ತಾವೆ. ಈಗ ನೋಡಿ ಟಿವಿಯಲ್ಲಿ ನಾನು ನೋಡ್ತೀನಿ ಕಾರ್ಯಕ್ರಮಗಳಲ್ಲಿ ಇನ್ನು ಸಣ್ಣ ಪಾಪ ಇರ್ತೈತಿ, ನೀನು ಲವರ್ ಯಾರು, ನೀನು ಗೌರ್ಮೆಂಟ್ ಯಾರು ಅಂದ್ರೆ ಆ ಮಗುವಿಗೆ ಈ ಕಲ್ಪುಗಳಲ್ಲಿ ಶಿಕ್ಷಣ ಪಡೆಯುವಂಥ ವಿಚಾರ ಇಲ್ಲ. ನೀನು ಹೀಗೆ ಕೆಟ್ಟ ದಾರಿನ ತುಳಿಯತಕ್ಕಂಥ ವ್ಯವಸ್ಥೆ ಈಗ ಇದೆ. ಹಾಗಾಗಿ ಮರು ಬಾರಿ ಒಂದೇ ಬಾರಿ ಏನಪ್ಪ ಅಂದ್ರೆ ನೀವೇನಾದರೂ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಪದಗಳ ಹಾಡುಗಳನ್ನು ಹಾಕಿದ್ರೆ ಒಂದೇ ಬಾರಿಗೆ ನಿಮಗೆ 3 ವರ್ಷ ಶಿಕ್ಷೆ ಆಗ್ತದೆ, ಅದಕ್ಕೆ 5 ಲಕ್ಷ ದಂಡ ಆಗ್ತದೆ. 2ನೇ ಬಾರಿ ಮತ್ತೆ ನೀವು ಅದನ್ನೇ ಮಾಡಿದ್ರೆ ನಿಮಗೆ 5 ವರ್ಷ ಶಿಕ್ಷೆ ಆಗ್ತದೆ, ಆ ಟೈಮಲ್ಲಿ 10 ಲಕ್ಷ ತನಕ ದಂಡ ಆಗ್ತದೆ. ಹಾಗಾಗಿ ಅಂತ ಒಂದು ನಾವು ಕೆಟ್ಟ ವ್ಯವಸ್ಥೆಗೆ ಅಂಟ್ಕೊಳ್ಬೇಡ್ರಿ. ಯಾಕಂದರೆ ಸಮಾಜ ಸ್ವಾಸ್ಥ್ಯವನ್ನು ಉಳಿಸುವ ಕೆಲಸಗಳನ್ನು ಮಾಡೋದು. ಯಾಕಂದರೆ ಹಿಂದೆ ನಮ್ಮ ಸಾಕಷ್ಟು ಕಲಾವಿದರು, ಹಳೆಯ ಕಲಾವಿದರು ಭಾಳ ಮೌಲ್ಯವಾದ ಜೀವನ ನಡೆಸಿದ್ರು. ಹಳೆ ಹಾಡುಗಳನ್ನ ಕೇಳಿದ್ರೆ ಮನಸ್ಸಿಗೆ ಇನ್ನೂ ಖುಷಿ ಅನಿಸ್ತಿದ್ರು. ಈಗಿನ ಹಾಡುಗಳನ್ನ ಕೇಳಿದ್ರೆ ಒಳಗೆ ಏನೋ ಬೇಕಲ್ಲ ಯಾತಕ್ಕೆ ನೀವು ಅಂಗೀಕಾರ ಮಾಡ್ತೀವಿ. ಮನಸ್ಸನ್ನು ಏನು ವಿಚಲಿತಗೊಳಿಸುವಂಥದ್ದು, ವಿಚಾರಗಳನ್ನು ವಿಚಲಿತಗೊಳಿಸುವಂಥದ್ದು, ಮನಸ್ಸನ್ನು ಚಂಚಲೆ ಒಳಪಡಿಸುವುದು ಅಂತ ಏನು ಸಾಹಿತ್ಯಗಳು ಈಗ ಬರೋದ್ರಿಂದಾಗಿ ಅದು ಸಣ್ಣ ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ, ಸಮಾಜದ ಮೇಲೆ